ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ರ್ಯಾಷನಲ್ ನಂಬರ್ ಮತ್ತು ಇರ್ಯಾಷನಲ್ ನಂಬರ್ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ಕೆಲವೊಂದಿಷ್ಟು ಬೇಸಿಕ್ ಆಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂದೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ನಾವು ಡಿಸ್ಕಸ್ ಮಾಡುವಂಥದ್ದು ಕಾನ್ಸೆಪ್ಟ್ ತುಂಬಾ ಬೇಸಿಕ್ ಆಗಿರುವಂಥದ್ದು. ಈ ಒಂದು ಬೇಸಿಕ್ ಟರ್ಮ್ಸು ನಿಮಗೆ ಗೊತ್ತಿದ್ದರೆ ರ್ಯಾಷನಲ್ ಮತ್ತು ಇರ್ಯಾಷನಲ್ ನಂಬರ್ ಬಗ್ಗೆ ನೀವು ಎಲ್ಲವನ್ನು ಕೂಡ ಡೀಟೇಲಾಗಿ ಅರ್ಥ ಮಾಡಿಕೊಂಡು ನಂಬರ್ಸ್ಗಳ ಒಂದು ನಾಲೆಜನ್ನು ತಿಳ್ಕೊಬಹುದು. ಮತ್ತು ಈ ಒಂದು ಬೇಸ್ ಮೇಲೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬರ್ತವೆ. ಯಾವ ರೀತಿಯಾಗಿ ಬರ್ತವೆ, ಅವುಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ ಸಂಬಂಧಿಸಿದ ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ರ್ಯಾಷನಲ್ ಇರ್ಯಾಷನಲ್ ನಂಬರ್ ಲೈನ್ ಮೇಲೆ ರ್ಯಾಷನಲ್ ಮತ್ತು ಇರ್ಯಾಷನಲ್ ನಂಬರನ್ನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು. ಫ್ರ್ಯಾಕ್ಷನ್ ನಂಬರ್ ಇರ್ಯಾಷನಲ್ ನಂಬರ್ ಇದ್ದಾಗ ಯಾವುದು ದೊಡ್ಡ ಸಂಖ್ಯೆ, ಯಾವುದು ಚಿಕ್ಕ ಸಂಖ್ಯೆ, ಸುಮಾರು ಸಲ ಟಿಲಿ ಕೇಳಿದ್ದಾರೆ. ಅಂದರೆ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಕೊಟ್ಟು ಇದರಲ್ಲಿ ಯಾವುದು ದೊಡ್ಡದು, ಯಾವುದು ಚಿಕ್ಕದು, ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಆ ಒಂದು ಬೇಸ್ ಮೇಲೆ ನಾವೀಗ ಏನು ಮಾಡ್ಬೋದಪ್ಪ ಅಂದರೆ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಶೋ ದ ಫಾಲೋಯಿಂಗ್ ನಂಬರ್ಸ್ ಇನ್ ಅ ನಂಬರ್ ಲೈನ್. ಅಂದರೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ಸ್ಗಳನ್ನು ನಂಬರ್ ಲೈನ್ ಮೇಲೆ ತೋರಿಸಬೇಕು. ಯಾವ ರೀತಿಯಾಗಿ ತೋರಿಸ್ಬೇಕು ಅಂತ ಇದೆ. ಡಿನಾಮಿನೇಟರ್ ಆಫ್ ದ ಗಿವನ್ ನಂಬರ್, ಕೊಟ್ಟಿರುವಂಥ ಡಿನಾಮಿನೇಟರ್ ಎಷ್ಟಿದೆ? 4 ಇದೆ. ದ ಡಿವೈಡ್ ಈಚ್ ಯೂನಿಟ್ ಇನ್ಸು 4. ಅಂದರೆ ಈ ಡಿನಾಮಿನೇಟರ್ನ ನಾವು ಯಾಕೆ ನೋಡಬೇಕು ಅಂತ ಮೊದಲೇದಾಗಿ ಡಿಸ್ಕಸ್ ಮಾಡೋದಾದರೆ, ಈ ಒಂದು ಡಿನಾಮಿನೇಟರ್ ಬೇಸ್ ಮೇಲೆ ನಾವು ಪಾಯಿಂಟ್ಸನ್ನು ತಗೋಬೇಕು. ಅಂದರೆ ಡಿನಾಮಿನೇಟರ್ 4 ಇದೆ, ಹಾಗಾಗಿ 4 ಸೆಂಟಿಮೀಟ್ರ್ ಇಸ್ ಈಕ್ವಲ್ ಟು 4 ಡಿವಿಷನ್ ಅಂದರೆ 0ದಿಂದ 1 2 3 4 ಡಿವಿಷನ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್. 4 ಡಿವಿಷನ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ ತಗೋಬೇಕು. ಹಾಗಾಗಿ ಇಲ್ಲಿ -1 -2 -3 ಇದು +1 2 3 ಈ ರೀತಿಯಾಗಿ ನಂಬರನ್ನು ತಗೋಬೇಕು. ಡಿನಾಮಿನೇಟ್ರಲ್ಲಿ ಯಾವ್ದು ನಂಬರ್ ಇರುತ್ತೆ? 4 ಇರುತ್ತೆ. ಡಿನಾಮಿನೇಟರ್ 4 ಇದ್ದಾಗ ಅಂದರೆ ಈ ಛೇದದಲ್ಲಿ 4 ಇದ್ದಾಗ ನಾವು 4 ಭಾಗ ಇಸ್ ಈಕ್ವಲ್ ಟು ಒಂದು ನಂಬರ್ ಅಂತ ತಗೋಬೇಕು. ಈಗ 0ದಿಂದ 4 ಭಾಗವನ್ನು ಮಾಡಿ ನಾವು -1 ಅಂತ ತೊಗೊಂಡಿದ್ದೀವಿ. -1 ತಂದಾಗ ಇಲ್ಲಿ -7/4 ಅನ್ನು ನಾವು ಎಲ್ಲಿ ಗುರುತಿಸ್ಬೇಕು? -7/4 ಅನ್ನು ಎಲ್ಲಿ ಗುರುತಿಸ್ಬೇಕು? ಸೊ ನಮಗೆ ಮೊದಲಿಗೆ ಗೊತ್ತಿರಬೇಕು ಏನಪ್ಪ ಅಂದರೆ 4 ಡಿವಿಷನ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ ತಗೋಬೇಕು. 4 ಡಿವಿಷನ್ ಈಕ್ವಲ್ ಟು 1 ಸೆಂಟಿಮೀಟರ್. -7/4 ಎಲ್ಲಿ ಗುರುತಿಸ್ಬೇಕು ನೋಡಿ. ಇದು 1 ಡಿವಿಷನು, 2 3 4 5 6 7 ಡಿವಿಷನು. ಅಂದರೆ ಇದು ನ್ಯೂಮರೇಟರ್, ಅಂಶದಲ್ಲಿ 7 ಕೌಂಟ್ ಮಾಡಬೇಕು, ಛೇದದಲ್ಲಿ 4 ಬರೀಬೇಕು. ಹಾಗಾಗಿ -7/4. ಈಗ 9/4 ನಾನು ಇಲ್ಲಿ ಬರಿತೀನಿ. 7/4 ಇಲ್ಲಿ ಬರಿತೀನಿ ನೋಡಿ. ಇದು 1 2 3 4 5 6 7 ಇದು 7/4 ಅಂತ ಆಗಿರುತ್ತೆ. ಓಕೆ, GPS ಎಕ್ಸಾಮ್ ಅಂತ ಬಂದಾಗ ಇದೇ ರೀತಿಯಾಗಿ ಇದು ಯಾವೊಂದು ಚಾಪ್ಟ್ರಲ್ಲಿ ತೆಗೆದುಕೊಂಡಿದ್ದಾರೆ ಅಂದರೆ 9th ಸ್ಟ್ಯಾಂಡರ್ಡ್ ಸಂಖ್ಯಾ ಪದ್ಧತಿ ಅನ್ನೋ ಚಾಪ್ಟರ್ ಏನಿದೆ ಅದರಿಂದ ಈ ರೀತಿಯಾದ ಪ್ರಶ್ನೆಗಳು ಕೇಳುವಂಥದ್ದು. ಹಾಗಾಗಿ ನಾವು ಮುಂದುವರೆದು ನೋಡ್ತಾ ಹೋಗೋಣ. 1/5 6/5 -6/5 ಅಂತ ಇದೆ. ಇಲ್ಲಿ ಪ್ರಶ್ನೆಗಳನ್ನು ಏನು ಕೇಳಿದರೆ ಅವುಗಳನ್ನು ಫಿಲ್ ಮಾಡ್ತಾ ಹೋಗೋಣ. ದ ಡಿನಾಮಿನೇಟರ್ ಆಫ್ ದ ಗಿವನ್ ನಂಬರ್ ಅಂದರೆ ಕೊಟ್ಟಿರುವಂಥ ನಂಬರ್ನ ಛೇದ ಏನಾಗಿದೆ? ಅದು 5 ಆಗಿದೆ. ವಿ ಡಿವೈಡ್ ಈಚ್ ಯೂನಿಟ್ ಡಿಸ್ಟೆನ್ಸ್ 5. ಅಂದರೆ 0ದಿಂದ ರೈಟ್ಗೆ 0ದಿಂದ ಲೆಫ್ಟಿಗೆ 5 ಡಿವಿಷನ್ ಇಸ್ ಈಕ್ವಲ್ ಟು 1. ಅಂದರೆ ಇದು 1 2 3 4 5 ಇದು -1. 1 2 3 4 5 ಇದು -2. ಅದೇ ರೀತಿಯಾಗಿ 1 2 3 4 5 1 1 2 3 4 5 2. ಈಗ ನಾವು 1/5 ರಿಪ್ರೆಸೆಂಟ್ ಮಾಡಬೇಕು. ಇದು ನೆಗೆಟಿವ್ ಇದೆಯಾ, ಪಾಸಿಟಿವ್ ಇದೆಯಾ? ಪಾಸಿಟಿವ್ ಇದೆ. ಹಾಗಾಗಿ 1 2 3 4 5 ಇಲ್ಲಿ ಬರ್ತಾ ಇದೆ. ಇದು 1/5 ಆಗಿರುತ್ತೆ.
ಹಾಗಾಗಿ 6/5 ಗುರುತಿಸಬೇಕು. 1 2 3 4 5 6 ಇದು 6/5 ಇಲ್ಲಿ ಬರುತ್ತೆ. -6/5 ಮೈನಸ್ ಅಂದರೆ ಈ ಕಡೆ ತಗೋಬೇಕು. 1 2 3 4 5 6 -6/5 ಈ ರೀತಿಯಾಗಿ ನಂಬರ್ಸ್ ಲೈನ್ಸ್ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ಅಥವಾ ಅಭಾಗಲಬ್ಧ ಸಂಖ್ಯೆಗಳನ್ನು ಈ ರೀತಿಯಾಗಿ ನಂಬರ್ ಲೈನ್ ಮೇಲೆ ಗುರುತಿಸಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅಬ್ಸರ್ವ್ ದ ನಂಬರ್ಸ್ ಲೈನ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಅಂದರೆ ಕೆಳಗಿನ ನಂಬರ್ ಲೈನನ್ನು ನೋಡಿ ಈಗ ಗುರುತಿಸಿರುವಂತಹ ನಂಬರ್ ಲೈನ್ ಮೇಲೆ ಗುರುತಿಸಿರುವಂತಹ ಪಾಯಿಂಟ್ಸ್ಗಳನ್ನು ಈ ಕೆಳಗೆ ಕೊಟ್ಟಿರುವಂಥ ಕ್ವಶನ್ಗಳನ್ನು ನೀವು ಆನ್ಸರ್ ಮಾಡಿ ಅಂತ ಇದೆ. ಸೊ ವಿಚ್ ನಂಬರ್ ಈಸ್ ಇಂಡಿಕೇಟೆಡ್ ಬೈ ಸಿ ಪಾಯಿಂಟಲ್ಲಿ ಯಾವ ನಂಬರ್ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ 1 ಡಿವಿಷನ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟ್ರ್ ಈಕ್ವಲ್ ಟು ಎಷ್ಟು ಡಿವಿಷನ್ ಇದೆ ಅಂತ ಮೊದಲಿಗೆ ಕೌಂಟ್ ಮಾಡ್ಕೋಬೇಕು. 1 2 3 4 5 ಅಂದರೆ 1 ಸೆಂಟಿಮೀಟ್ರ್ ಈಕ್ವಲ್ ಟು 5 ಡಿವಿಷನ್ ಆಯಿತು. ಸಿ ಪಾಯಿಂಟಲ್ಲಿ ಯಾವ ನಂಬರ್ ಬರುತ್ತೆ ಅಂತ ನೋಡೋಣ. 1 2 3 4 5 ಇದು 5 ಆಯಿತು. ಇಲ್ಲಿ 10 11 12 ಅಂದರೆ ಇದು ಸಿ ಪಾಯಿಂಟಲ್ಲಿ 12/5 ಅನ್ನುವಂಥ ಭಾಗಲಬ್ಧ ಸಂಖ್ಯೆ ಬರ್ತಾ ಇದೆ. ನೆಕ್ಸ್ಟು ವಿಚ್ ಪಾಯಿಂಟ್ ಇಂಡಿಕೇಟ್ ದ -13/5 ವಿಚ್ ನಂಬರ್ ಇಂಡಿಕೇಟ್ಸ್ ದ -13/5 ನೋಡಿ ಮೈನಸಲ್ಲಿ ಕೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ತನಕ 5 ಆಗುತ್ತೆ. ಇದು 10 1 2 3 ಅಂದರೆ ವಿಚ್ ಪಾಯಿಂಟ್ ಇಂಡಿಕೇಟ್ಸ್ ದ -13/5 ಅಂದರೆ ಅದು ಆನ್ಸರ್ ಏನಾಗಿರುತ್ತೆ, ಬಿ ಆಗಿರುತ್ತೆ. ವಿಚ್ ಪಾಯಿಂಟ್ ಇಂಡಿಕೇಟ್ಸ್ 6/5 ವಿಚ್ ನಂಬರ್ ಇಂಡಿಕೇಟ್ಸ್ 6/5 ಅಂದರೆ ಇಲ್ಲಿ ತನಕ 5 ಆಯಿತು, ಇದು 6 ಆಯಿತು ಅಂದರೆ ಅದು ಪಾಯಿಂಟ್ ಎ ಆಗಿರುತ್ತೆ. ವಿಚ್ ನಂಬರ್ ಇಂಡಿಕೇಟ್ ಬೈ ಪಾಯಿಂಟ್ ಡಿ ಇಲ್ಲಿದೆ. ಇಲ್ಲಿ ತನಕ 5 10 15 16 17 18 19/5 ಡಿ ಪಾಯಿಂಟ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ -19/5 ಇಂಡಿಕೇಟ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ನಂಬರ್ ಲೈನ್ ಮೇಲೆ ಯಾವ ರೀತಿಯಾಗಿ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವಂಥದ್ದು. ಇದು 8th ಸ್ಟ್ಯಾಂಡರ್ಡಲ್ಲಿ ಕೂಡ ಇದೆ ಮತ್ತು 9th ಸ್ಟ್ಯಾಂಡರ್ಡಲ್ಲಿ ಕೂಡ ಇದೆ. ಇದು ತುಂಬ ಬೇಸಿಕ್ ಆಗಿರುವಂಥದ್ದು. ಹಾಗಾಗಿ ಇದನ್ನು ನೀವು ತಿಳ್ಕೋದು ತುಂಬಾ ಇಂಪಾರ್ಟೆಂಟು. ಮುಂದಿನ ಕಾನ್ಸೆಪ್ಟ್ ಏನಪ್ಪ ಅಂದರೆ ಇದು ಕಂಪೇರ್ ದ ಫಾಲೋಯಿಂಗ್ ನಂಬರ್. ಕಂಪೇರ್ ಅಂದರೆ ಈಗ ಯಾವುದೇ 2 ಫ್ರ್ಯಾಕ್ಷನನ್ನು ಕೊಟ್ಟಿರ್ತಾರೆ, ಇದನ್ನು GPSTಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರ್ಬೋದು ಅಥವಾ TET ಆಗಿರ್ಬೋದು, CTET ಆಗಿರ್ಬೋದು, ತುಂಬ ಸಾರಿ ಈ ರೀತಿಯಾದ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಯಾವ ರೀತಿಯಾಗಿ ನಾವು ಗುರುತಿಸಬೇಕು, ಫ್ರ್ಯಾಕ್ಷನಲ್ಲಿ ಯಾವ ದೊಡ್ಡದು ಯಾವ ಸಣ್ಣದು ಯಾವ ರೀತಿಯಾಗಿ ನಾವು ಗುರುತಿಸಬೇಕು ಅಂತ ಹೇಳಿ ನಾವು ಈಗ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಮಾಡೆಲ್ ಎಕ್ಸಾಂಪಲನ್ನು ಸಾಲ್ವ್ ಮಾಡಿ ಕೊಟ್ಟಿರುವಂಥದ್ದು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ನೋಡ್ಕೊರಿ. ಇದರ ಬೇಸ್ ಮೇಲೆ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಅಥವಾ ಈಸಿ ಮೆಥಡ್ ಆದರೂ ಏನಾದರೂ ಇದ್ದರೆ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಈಗ 5/4 ಇದೆ, 7/6 ಇದೆ. ಅಂದರೆ ಈ ಡಿನಾಮಿನೇಟ್ರನ್ನು ನೋಡಬೇಕು. ಡಿನಾಮಿನೇಟರ್ ಅಂದರೆ ಛೇದವನ್ನು ಗಮನಿಸಬೇಕು. ಛೇದ 2 ಒಂದೇ ಇದ್ದಾವ ಅಥವಾ ಬೇರೆ ಬೇರೆಯಾಗಿದ್ದಾವ ಅಂತ ನೋಡ್ಕೋಬೇಕು. ಬೇರೆ ಬೇರೆ ಆಗಿದ್ದರೆ ಇವು ಅಸಮ ಭಿನ್ನರಾಶಿ ಆಗಿರ್ತವೆ. ಅಸಮ ಭಿನ್ನರಾಶಿ ಅಂದರೆ ಅನ್ಲೈಕ್ ಫ್ರ್ಯಾಕ್ಷನ್ ಆಗಿರ್ತವೆ. ಅನ್ಲೈಕ್ ಫ್ರ್ಯಾಕ್ಷನ್ ಇರುವಂಥದ್ದನ್ನು ಲೈಕ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೋಬೇಕು, ಸಮಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಕೋಬೇಕು. ಅಥವಾ ಸಮಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಕೊಂಡು ನಾವು ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಹೇಳಿ ಗುರುತಿಸ್ಬೋದು. ಓಕೆ, ಇವಾಗ 2 ಛೇದವನ್ನು ಒಂದೇ ರೀತಿಯಾಗಿ ಮಾಡ್ಕೋಬೇಕು. ಯಾವ ರೀತಿಯಾಗಿ ಮಾಡ್ಕೋಬೇಕು, ಮೊದಲಿಗೆ ನಾನು ಈ ಛೇದದಲ್ಲಿ ಏನಿದೆ 4 ಇದೆ, 4ದು ಟೇಬಲ್ ಬರಿತೀನಿ. 4 1 4, 4 2 8, 4 3 12, 4 4 16, 4 5 20, 4 24 ಈ ರೀತಿಯಾಗಿ ನಂಬರ್ಸ್ಗಳನ್ನು ಬರಿತೀನಿ. ನಾನು ಟೇಬಲ್ಸನ್ನು ಬರಿತೀನಿ. ಇನ್ನೊಂದು ಛೇದದಲ್ಲಿ ಏನಿದೆ 6 ಇದೆ. 6 1 6, 6 2 12, 6 3 18, 6 4 24, 6 5 30, 6 6 36 ಈ ರೀತಿಯಾಗಿ ನಾನು ಬರ್ಕೊತ ಹೋಗ್ತೀನಿ. ಈಗ ಎರಡೂ ಛೇದದಲ್ಲಿ
6 ಛೇದದಲ್ಲಿರುವಂಥ 2 ನಂಬರ್ಸ್ಗಳ ಟೇಬಲನ್ನು ಬರ್ಕೊನಿ. 4 1 4, 4 2 8, 4 3 12, 4 4 16 ಈ ರೀತಿಯಾಗಿ ಟೇಬಲ್ಸ್ಗಳನ್ನು ಬರ್ಕೊಂಡ್ವಿ. ಈ ರೀತಿಯಾಗಿ ಟೇಬಲ್ಸ್ಗಳನ್ನು ಬರ್ಕೊಂಡಾಗ ಎರಡೂ ಟೇಬಲಲ್ಲಿ ಸಾಮಾನ್ಯವಾಗಿರುವಂಥ ನಂಬರ್ ಯಾವುದಿದೆ ಅಂತ ಹೇಳಿ ನಾವು ಗುರುತಿಸಬೇಕು. ಎರಡೂ ಟೇಬಲಲ್ಲಿ ಸಾಮಾನ್ಯವಾಗಿರುವಂಥ ನಂಬರ್ಸ್ ಯಾವುದಿದೆ ಅಂತ ನೋಡ್ಕೋಬೇಕು. 12 ಸಾಮಾನ್ಯವಾಗಿದೆ, 12 ಕೂಡ ಸಾಮಾನ್ಯವಾಗಿದೆ, 24 ಕೂಡ ಸಾಮಾನ್ಯವಾಗಿದೆ. ನಾವು 24 ದೊಡ್ಡತನ ನಾವು ಹೋಗೋದೇ ಬೇಡ, ಈಗ 12 ತನ ಅಷ್ಟೇ ನೋಡ್ಕೋಣ. ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ 24ಕ್ಕೆ ತೆಗೆದುಕೊಂಡಿದ್ದಾರೆ. ಯಾವ ರೀತಿಯಾಗಿ ಡೈರೆಕ್ಟಾಗಿ ಇವರು 24 ತಗೊಂಡಿದ್ದಾರೆ ಅಂತ ಅಂದಾಗ, ಅಸಮ ಭಿನ್ನ ರಾಶಿ ಇದ್ದಾಗ ಈಗ 6ಅನ್ನು ಈ ಕಡೆ ಫ್ರ್ಯಾಕ್ಷನ್ಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ದಾರೆ ಮತ್ತು 4ಅನ್ನು ಈ ಕಡೆ ಫ್ರ್ಯಾಕ್ಷನ್ಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ದಾರೆ. ಹಾಗಾಗಿ ಎರಡು ಕಡೆಗೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ 24 ಬಂದಿದೆ. ಸೊ ನಾನು ಒಂದು ಬೇರೆ ಮೆಥಡಿಂದನೇ ಸಾಲ್ವ್ ಮಾಡಿ ತೋರಿಸ್ತೀನಿ. ಅಂದರೆ ಇಲ್ಲಿ 12 ಕೂಡ ಎರಡು ಟೇಬಲಲ್ಲಿ ಸಾಮಾನ್ಯವಾಗಿರುವಂಥದ್ದು. ಹಾಗಾಗಿ 5/4, 4 ಹೌ ಮಚ್ 12, 4 ಹೌ ಮಚ್ 12, ಇಟ್ ಮೀನ್ಸ್ 4 ಎಷ್ಟಲೇ 12, 4 ಮೂರಲೇ 12. ನೀವು ಛೇದಕ್ಕೆ 3ರಿಂದ ಗುಣಿಸಿದರೆ ಅಂಶಕ್ಕೂ ಕೂಡ 3ರಿಂದ ಗುಣಿಸಬೇಕು. ಇವಾಗ ಏನು ಬರುತ್ತೆ ಅಂದರೆ 15 / 12 ಬರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಭಿನ್ನರಾಶಿಯನ್ನು ತೆಗೆದುಕೊಳ್ಳೋಣ. ಇದು 7/6 ಇದೆ. 12ಕ್ಕೆ ಎಷ್ಟರಿಂದ ಗುಣಿಸಿದರೆ 6ಕ್ಕೆ ಎಷ್ಟರಿಂದ ಗುಣಿಸಿದರೆ 12 ಬರುತ್ತೆ, 2ರಿಂದ ಗುಣಿಸಿದರೆ 12 ಬರುತ್ತೆ. ಛೇದಕ್ಕೆ 2ರಿಂದ ಗುಣಿಸಿ, ಅಂಶಕ್ಕೂ ಕೂಡ 2ರಿಂದ ಗುಣಿಸಿ. 7 2 14 ಮತ್ತು 6 2 12. ಸೊ ಇವಾಗ ನಮಗೆ ಎರಡು ಫ್ರ್ಯಾಕ್ಷನ್ ಸಿಕ್ತು. 15 / 12, 14 / 12 ಅಂತ ಸಿಕ್ತು. ಈಗ ಎರಡು ಕೂಡ ಸಮಭಿನ್ನ ರಾಶಿಗೆ ಬಂದವು. ಸಮಭಿನ್ನ ರಾಶಿಗೆ ಬಂದಾಗ ಎರಡೂ ಸಮಭಿನ್ನ ರಾಶಿ ಇದ್ದಾಗ, ಎರಡೂ ಛೇದಗಳು ಸಮನಾಗಿದ್ದಾಗ, ಈ ಒಂದು ಇದು 14, ಇದು 14, ಎರಡು ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ಯಾವ್ದು ನಂಬರ್ ದೊಡ್ಡದೈತಿ? 15 ನಂಬರು ದೊಡ್ಡದಿದೆ. 15 ನಂಬರ್ ದೊಡ್ಡದಿದ್ದಾಗ ನಾವು 15 ನಂಬರ್ ಕಡೆಗೆ ಮುಖ ಮಾಡೋಣ. ಅಂದರೆ 15 ನಂಬರ್ ದೊಡ್ಡದಿದೆ, ಹಾಗಾಗಿ ಅದ್ರ ಕಡೆ ಮುಖ ಮಾಡೋಣ. ಆವಾಗ ಏನಾಗುತ್ತೆ? 15 / 12, 15 ಬಾಗ್ಲೆ 12, 15 ಬಾಗ್ಲೆ 12, 14/12. ಅಂದರೆ 15/12, 14/12. 15/12 ಏನಾಗ್ತಾ ಇದೆ? ಗ್ರೇಟರ್ ದೆನ್ 14/12 ಅಂತ ಹೇಳ್ಬೋದು. ಹಾಗಾದರೆ 15/12 ಬರಲಿಕ್ಕೆ ಯಾವ ಒಂದು ಫ್ರ್ಯಾಕ್ಷನ್ ಕಾರಣ ಆಗಿತ್ತು? 5/4. 5/4 ಈಸ್ ಗ್ರೇಟರ್ ದೆನ್ 7/6 ಅಂತ ಬರಿಬೇಕು. ಅಂದರೆ 7/6ಗಿಂತ 5/4 ಏನಿದೆ? ದೊಡ್ಡದಾಗಿದೆ. ಈ ರೀತಿಯಾಗಿ ಕಂಪ್ಯಾರಿಸನ್ ಮಾಡಿ ಸಾಲ್ವ್ ಮಾಡ್ಬೋದು. ಓಕೆ, ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. -7/9, -8/11 ಅಂತ ಇದೆ. ದಯವಿಟ್ಟು ಈಗ ಹಿಂದ್ಗಡೆ ಹೇಳಿದ್ದು ಅರ್ಥ ಆಗಿದ್ರೆ ವಿಡಿಯೋನ ಪಾಸ್ ಮಾಡಿ ನೀವು ಆನ್ಸರನ್ನು ಕಮೆಂಟ್ ಮಾಡಿ ತಿಳಿಸ್ಬೋದು. ನಂತರ ವಿಡಿಯೋನ ಕಂಟಿನ್ಯೂ ಮಾಡಿ ಸೊಲ್ಯೂಷನ್ ನಾನು ಈಗ ಮಾಡಿರ್ತೀನಿ, ಸರಿ ಇದೆ ಅಥವಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಮೊದಲಿಗೆ ನಾನು ಫ್ರ್ಯಾಕ್ಷನನ್ನು ಬರ್ಕೋತೀನಿ. -7/9 ಅಂತ ಇದೆ ಅಂದಾಗ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಡೈರೆಕ್ಟಾಗಿ ಎರಡು ನಂಬರನ್ನು ಏನು ಮಾಡ್ತೀನಪ್ಪ ಅಂದರೆ ಮಲ್ಟಿಪ್ಲಿಕೇಶನ್ ತೊಗೊಂಡ್ಬಿಡ್ತೀನಿ. ಅಥವಾ ನೀವು ಟೇಬಲ್ ಬರೆದು ಕೂಡ ನೋಡ್ಬೋದು. ಈಗ 9 ಟೇಬಲ್ ಬರಿತೀನಿ. 9 1 9, 9 2 18, 9 3 27, 9 4 32, 36. ಈ ರೀತಿಯಾಗಿ ನಾನು ಟೇಬಲ್ಸ್ಗಳನ್ನು ಕೂಡ ಬರ್ಕೊಂಡು ನೋಡ್ಬೋದು. ನೆಕ್ಸ್ಟ್ 45, 54, 63,
72, 81, 90 ಈ ರೀತಿಯಾಗಿ 9 ಟೇಬಲು, 11 ಟೇಬಲು, 11 1 11, 11 2 22, 11 3 33, 11 4 44 ಈ ರೀತಿಯಾಗಿ ನಾವು ಬರಿತಾ ಹೋದಾಗ ಎಲ್ಲಿಯೂ ಕೂಡ ನಮಗೇನು ಸಿಗೋದಿಲ್ಲ, ಒಂದೇ ರೀತಿಯಾಗಿರುವಂಥ ನಂಬರ್ಸು ಸಿಗೋದಿಲ್ಲ. ಅಂದರೆ ಈ ಒಂದು ಡಿನಾಮಿನೇಟರನ್ನು ನಾವು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು, ಡಿನಾಮಿನೇಟರ್ ಅಸಮಭಿನ್ನ ರಾಶಿ ಇರೋದನ್ನು ಸಮಭಿನ್ನ ರಾಶಿಗೆ ಯಾವ ರೀತಿಯಾಗಿ ಕನ್ವರ್ಟ್ ಮಾಡ್ಕೋಬೇಕಪ್ಪ ಅಂದರೆ, ಈಗ -7/9 ಇದೆ. ಈಗ -7/9 ಇರೋದಕ್ಕೆ 11ನಿಂದ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಅಂದರೆ ಈ ಕಡೆ ಇರುವಂಥ ನಂಬರನ್ನು ಈ ಕಡೆಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ, ಈ ಕಡೆ ಇರುವಂಥ ನಂಬರನ್ನು ಈ ಕಡೆಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಆವಾಗ ಕೂಡ ಇದು ಅಸಮಭಿನ್ನ ರಾಶಿಯಿಂದ ಸಮಭಿನ್ನ ರಾಶಿಗೆ ಕನ್ವರ್ಟ್ ಆಗುತ್ತೆ. 9 × 11 ಡಿನಾಮಿನೇಟರಲ್ಲಿ 11ಅನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ ನ್ಯೂಮರೇಟರ್ಗೂ ಕೂಡ 11ಅನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. -77 / 99 ಆಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಫ್ರ್ಯಾಕ್ಷನನ್ನು ತಗೋತೀನಿ, -8 / 11 ಅಂತ ಇದೆ. ಇವಾಗ ಯಾವ ನಂಬರನ್ನು ನಾವೀಗ ಸಮಭಿನ್ನ ರಾಶಿಯಾಗಿ ಮಾಡಬೇಕಾಗಿದೆ, ಇದು ಕೂಡ ನಮಗೆ ಛೇದದಲ್ಲಿ 99 ಬರಬೇಕು. ಹಾಗಾದರೆ ಯಾವ ನಂಬರನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು, 9ಅನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಡಿನಾಮಿನೇಟರಲ್ಲಿ 9ಅನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ ನ್ಯೂಮರೇಟ್ರಲ್ಲೂ ಕೂಡ 9ಅನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಈಗ 8 72 / 99 ಆಯಿತು. ಈಗ ನೋಡಿ, ಎರಡು ನಂಬರ್ ಜೊತೆಗೆ ನೀವು ಕಂಪ್ಯಾರಿಸನ್ ಮಾಡ್ಬೋದು. ಇವಾಗ -77 / 99 -72 / 99 ಎರಡೂ ಕೂಡ ಸಮಭಿನ್ನ ರಾಶಿ ಆಯಿತು. ಹಾಗಾದರೆ ಇಲ್ಲಿ ಯಾವುದು ಛೇದದಲ್ಲಿ ನಂಬರ್ ದೊಡ್ಡದಿದೆಯೇ ಆ ಛೇದ ಏನಾಗಿರುತ್ತೆ, ದೊಡ್ಡದಾಗಿರುತ್ತೆ. ಈಗ -77 ದೊಡ್ಡದಾ ಅಥವಾ -72 ದೊಡ್ಡದಾ ಅಂತ ನಾವು ನೋಡೋದಾದರೆ -72 ದೊಡ್ಡದು. ಅಂದರೆ ಮೈನಸಲ್ಲಿ ನೋಡಿದಾಗ ಯಾವುದು ಚಿಕ್ಕದಾಗಿರುತ್ತೆ ಅದೇ ದೊಡ್ಡದಾಗಿರುತ್ತೆ. ಅಂದರೆ ನಂಬರ್ ಲೈನ್ ಮೇಲೆ ನೋಡಿ, ಈಗ ಇದು 0 ಇದೆ ಅಂತ ಅನ್ಕೋರಿ, ಇದು -1 -2 ಅಂದರೆ 0ಕ್ಕೆ ಸಮೀಪ ಯಾವುದಿದೆ ಅದು ತುಂಬ ದೊಡ್ಡದಾಗಿರುತ್ತೆ. -2ಕ್ಕಿಂತ -1 ದೊಡ್ಡದು. ಅದೇ ರೀತಿಯಾಗಿ ಇಲ್ಲಿ -77ಕ್ಕಿಂತ -72 ದೊಡ್ಡದು. ಹಾಗಾಗಿ -77 ಈಸ್ ಲೆಸ್ ದ್ಯಾನ್ -72. ಹಾಗಾದರೆ -7/9 ಈಸ್ ಲೆಸ್ ದ್ಯಾನ್ -8/11 ಅಂತ ಕಂಪ್ಯಾರಿಸನನ್ನು ನಾವು ಮಾಡ್ಬೋದು. ಓಕೆ, ಅರ್ಥ ಆಯಿತು ಅನ್ಕೋತೀನಿ. ಇದು ಮೈನಸಲ್ಲಿದ್ದಾಗ ಈ ರೀತಿಯಾಗಿ ಬರುತ್ತೆ. ಹಾಗಾದರೆ ಪಾಸಿಟಿವ್ ನಂಬರ್ ಇದ್ದರೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ನಂಬರನ್ನು ಕೂಡ ನಾವೀಗ ಸಾಲ್ವ್ ಮಾಡೋಣ. ನೆಕ್ಸ್ಟ್ ನಂಬರನ್ನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ವಿಡಿಯೋನ ಪಾಸ್ ಮಾಡಿ, ನಿಮಗೇನಾದರೂ ಆನ್ಸರ್ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ಸಾಲ್ವ್ ಮಾಡೋಣ. 10 / 7 ಅಂತ ಇದೆ, ಮತ್ತು ಇಲ್ಲಿ ಕೂಡ ನೋಡಿ, ಇಲ್ಲಿ 7 ಇದೆ, ಇಲ್ಲಿ 8 ಇದೆ. ಅಂದರೆ ಅಸಮಭಿನ್ನ ರಾಶಿ ಇದೆ, ಅನ್ಲೈಕ್ ಫ್ರ್ಯಾಕ್ಷನ್ ಇದ್ದಾವೆ. ನಾವೀಗ ಲೈಕ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇವಾಗ ನೀವು 7 ಟೇಬಲ್ ಬರೀಬೋದು, 8 ಟೇಬಲನ್ನು ಬರೆದು 2 ಟೇಬಲಲ್ಲಿ ಯಾವ ನಂಬರ್ ಕಾಮನ್ ಇದೆ ಅದನ್ನು ಕೂಡ ತೊಗೋಬೋದು. ಅಥವಾ ಡಿನಾಮಿನೇಟರ್ ಈ ಕಡೆ ಇರುವುದನ್ನು ಈ ಕಡೆ ಮಲ್ಟಿಪ್ಲಿಕೇಶನ್ ಮಾಡಿ, ಈ ಕಡೆ ಇರುವುದನ್ನು ಈ ಕಡೆ ಮಲ್ಟಿಪ್ಲಿಕೇಶನ್ ಮಾಡಿ, ಅವಾಗ ಕೂಡ ಸೇಮ್ ಅಲ್ಲಿ ಬರುತ್ತೆ. ಓಕೆ, ನಮಗೆ ಯಾವ ಒಂದು ಈಸಿ ಮೆಥಡ್ ಅನಿಸುತ್ತೆ ಅದನ್ನೇ ನೀವು ಸಾಲ್ವ್ ಮಾಡಿ ನೋಡ್ಬೋದು. ಓಕೆ, ಇವಾಗ ನಾನು ಸೇಮ್ ನಂಬರ್ ಇರೋದನ್ನು 8ಗೆ 7 ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಸೊ ಇವಾಗ ಇಂಟು 8 ಮತ್ತು ಇಂಟು 8 ಡಿನಾಮಿನೇಟರಲ್ಲಿ ನೀವು ಮಲ್ಟಿಪ್ಲಿಕೇಶನ್ ಮಾಡಿದ್ದೇನೆ, ನ್ಯೂಮರೇಟರ್ಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. 10 8 80, ಡಿನಾಮಿನೇಟರಲ್ಲಿ ಏನು ಬರುತ್ತೆ, 7 8 56 ಬರುತ್ತೆ. ಸೊ ಇದು 80 / 56 ಆಯಿತು. 11 / 8 11 / 8
ಇಂಟು 7 ಮಾಡಿ ಮತ್ತು ಇಂಟು 7 ಮಾಡಿ. ಓಕೆ, ಈಗ ಅದ್ಲಿ ಬಿದ್ಲಿ ನಂಬರಿಂದ ನಾನು ಮಲ್ಟಿಪ್ಲಿಕೇಶನ್ ಮಾಡ್ತಾಯಿದ್ದೀನಿ, ಯಾವುದೇ ಟೇಬಲ್ ಬರಿತಾ ಇಲ್ಲ. ನೀವು ಟೇಬಲ್ ಬರೆದು ಕೂಡ ಚೆಕ್ ಮಾಡಿ ನೋಡ್ಬೋದು. 7 ಇಂಟು 11 77, ಇದು ಕೂಡ 8 7 56. ಇವಾಗ ಈ ಎರಡು ನಂಬರನ್ನು ನೀವೀಗ ಕಂಪ್ಯಾರಿಸನ್ ಮಾಡಿ ನೋಡ್ಬೋದು. 80 ಡಿವೈಡೆಡ್ ಬೈ 56, 77 ಡಿವೈಡೆಡ್ ಬೈ 56. ಇದರಲ್ಲಿ 80 ಎನ್ನುವಂಥದ್ದು 77ಗಿಂತ ದೊಡ್ಡದಾಗಿದೆ. ಹಾಗಾಗಿ 80 ಡಿವೈಡೆಡ್ ಬೈ 56 ಇಸ್ ಗ್ರೇಟರ್ ದೆನ್ 77 ಡಿವೈಡೆಡ್ ಬೈ 56, ಆರ್ 10 ಡಿವೈಡೆಡ್ ಬೈ 7 ಈಸ್ ಗ್ರೇಟರ್ ದೆನ್ 11 ಡಿವೈಡೆಡ್ ಬೈ 8 ಅಂತ ಕೂಡ ಬರೀಬೋದು. ಈ ರೀತಿಯಾಗಿ ನಂಬರ್ಸ್ಗಳ ಕಂಪ್ಯಾರಿಸನ್ ಮಾಡಿ ನೀವು ಬರೆಯುವಂಥದ್ದು. ಓಕೆ, ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟು ಮೂರನೇ ಎಕ್ಸಾಂಪಲು. ಸೊ ಇದು ಒಂದು ನೆಗೆಟಿವ್ ನಂಬರನ್ನು ನೋಡಿದ್ರಿ. ಇದು ನೆಗೆಟಿವ್ ನಂಬರಲ್ಲಿ ಯಾವ್ದು ದೊಡ್ಡದಾಗಿರುತ್ತೆ, ಶಾಂತ ಅದೇ ರೀತಿಯಾಗಿ ಪಾಸಿಟಿವ್ ನಂಬರನ್ನು ಕೂಡ ನೋಡಿದ್ರಿ. ಇನ್ನೊಂದು ಎಕ್ಸಾಂಪಲನ್ನು ಕೂಡ ಸಾಲ್ವ್ ಮಾಡಿ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ಈ ರೀತಿಯಾಗಿದೆ. ವಿಚ್ ಇಸ್ ದ ಗ್ರೇಟರ್ ಫ್ರ್ಯಾಕ್ಷನ್ ಅಂತ ಕೇಳ್ಬೋದು. ಈ ಕೆಳಗೆ ಕೊಟ್ಟಿರುವಂಥ ಭಾಗಲಬ್ಧ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡದು ಯಾವುದು ಅಂತ ಕೂಡ ಕೇಳ್ಬೋದು. ಹಾಗಾಗಿ ಈಗ 12 ಡಿವೈಡೆಡ್ ಬೈ 21, 12 ಡಿವೈಡೆಡ್ ಬೈ 21 ಅಂತ ಇದೆ. ಸೊ ಇವಾಗ ಇದು ಕೂಡ ಒಂದು ಡಿಫ್ರೆಂಟ್ ಆಗಿರುವಂಥ ಎಕ್ಸಾಂಪಲ್ ಆಗಿದೆ. ಯಾವ ರೀತಿ ಡಿಫ್ರೆಂಟ್ ಆಗಿದೆ, ಈ ರೀತಿಯಾಗಿರುವಂಥ ಎಕ್ಸಾಂಪಲ್ಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನಾವು ನೋಡೋದಾದರೆ, ನೋಡಿರಿ, ಇವಾಗ 21ಕ್ಕೆ 14ರಿಂದ ಮಲ್ಟಿಪ್ಲಿಕೇಶನ್ ಮಾಡಿದರೆ ನಮಗೆ ತುಂಬಾ ದೊಡ್ಡದಾಗಿರುವಂಥ ನಂಬರ್ ಬರುತ್ತೆ. ಮತ್ತು 14ಕ್ಕೆ 21ನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ತುಂಬ ದೊಡ್ಡದು ನಂಬರ್ ಬರುತ್ತೆ. ಹಾಗಾದರೆ ಯಾವ ರೀತಿಯಾಗಿ ನಾವು ಈ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು ಅಂತ ನೋಡೋದಾದರೆ, ಮೊದಲಿಗೆ ಇವು ಆಲ್ರೆಡಿ 2 ಡಿಜಿಟ್ ನಂಬರ್ ಆಗಿರೋದ್ರಿಂದ ನಾವು ಏನು ಮಾಡ್ಕೋಬೇಕೀಗ, ಚಿಕ್ಕದಾಗಿರುವಂಥ ನಂಬರನ್ನು ಮಾಡ್ಕೋಬೇಕು. ಚಿಕ್ಕದಾಗಿರುವಂಥ ನಂಬರನ್ನು ಮಾಡ್ಕೋಬೇಕಾದ್ರೆ ಈಗ 12 ಮತ್ತು 21 ಎರಡೂ ಸಂಖ್ಯೆಗಳು ಯಾವುದಾದ್ರೂ ಒಂದು ಟೇಬಲಿಂದ ಡಿವೈಡ್ ಆಗಬೇಕು. ಅಂಥದ್ದು ಯಾವುದಾದ್ರೂ ಟೇಬಲ್ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಓಕೆ, ಇದೆ. ಯಾವುದಪ್ಪ? 3 ಟೇಬಲು. 3 4 12, 3 7 21. ಹಾಗಾಗಿ 12 ಮತ್ತು 21 ಇವು ಕಂಪ್ಲೀಟಾಗಿ 3ರಿಂದ ಭಾಗ ಹೋಗುತ್ತೆ. ಹಾಗಾಗಿ ಡಿವೈಡೆಡ್ ಬೈ 3 ಇನ್ ಡಿನಾಮಿನೇಟರ್, ಆಲ್ಸೋ ಡಿವೈಡೆಡ್ ಬೈ ಇನ್ ನ್ಯೂಮರೇಟರ್. ಇವಾಗ 12 ಡಿವೈಡೆಡ್ ಬೈ 3 ತಂದಾಗ 4 ಡಿವೈಡೆಡ್ ಬೈ 7 ಬರುತ್ತೆ. ಓಕೆ, ಇಷ್ಟು ನಮಗೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಸಿಕ್ತು. ಈಗ ಎರಡನೇ ಸಂಖ್ಯೆಯನ್ನು ವಿಚಾರಿಸೋಣ. 8 ಡಿವೈಡೆಡ್ ಬೈ 14. ಎರಡು ಕೂಡ ಒಂದೇ ಟೇಬಲಲ್ಲಿ ಹೋಗಬೇಕು. ಯಾವ ರೀತಿಯಾಗಿ ಹೋಗಬೇಕು, ಯಾವ ನಂಬರಿಂದ ಡಿವೈಡ್ ಆಗುತ್ತೆ? ಕ್ಯಾನ್ ಐ ಟ್ರೈ ವಿತ್ 2? ನಾನು 2ರಿಂದ ಪ್ರಯತ್ನ ಪಡೋಣ. ಈಗ 8 ಡಿವೈಡೆಡ್ ಬೈ 14 ಅಂದಾಗ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2. ನೋಡಿ, ಡಿನಾಮಿನೇಟರ್ ನ್ಯೂಮರೇಟರ್ಗೆ ನೀವು ಯಾವ ಒಂದು ನಂಬರ್ ತೊಗೊಂಡಿರ್ತಾ ಎರಡನ್ನೂ ಕೂಡ ಒಂದೇ ಕಡೆಗೆ ಡಿವೈಡ್ ಮಾಡಬೇಕು. 2 4 8, 2 7 14. ಇವಾಗ ಎರಡೂ ಕೂಡ ಏನಾಗ್ತಾ ಇದ್ದಾವೆ, ಸಮಭಿನ್ನ ರಾಶಿಗೆ ಬಂದವು. 4/7 4/7. ಈ ರೀತಿಯಾಗಿ ಬಂದಾಗ ಯಾವ ರೀತಿಯಾಗಿ ಕಂಪ್ಯಾರಿಸನ್ ಮಾಡಬೇಕು? ಎರಡೂ ಕೂಡ ಈಕ್ವಲ್ ಆಗಿದ್ದಾವೆ ಅಂತ ನಾವು ಈಕ್ವಲ್ ಸಿಂಬಲನ್ನು ಬರೀಬೇಕು. ಓಕೆ ಫ್ರೆಂಡ್ಸೇ, ಗೊತ್ತಾಯ್ತಲ್ಲ? ಡಿನಾಮಿನೇಟರ್ಲಿ 2 ಡಿಜಿಟ್ ನಂಬರ್ ಬಂದಿದ್ರೆ ಡಿವಿಷನ್ ಮಾಡಬೇಕು. ಅಂದರೆ ತುಂಬ ದೊಡ್ಡದಾಗಿರುವಂಥ ಸಂಖ್ಯೆ ಬರುತ್ತೆ ಮಲ್ಟಿಪ್ಲಿಕೇಶನ್ ಮಾಡಿದರೆ. ಹಾಗಾಗಿ ಡಿವಿಷನ್ ಮಾಡಿ ನಾವು ಸ್ಮಾಲ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿಕೊಂಡು ಈ ರೀತಿಯಾಗಿ ಕಂಪ್ಯಾರಿಸನನ್ನು ಮಾಡ್ಬೋದು. ಕಂಪ್ಯಾರಿಸನ್ ಅಂತ ಬಂದಾಗ ಒಂದು ಸ್ಮಾಲರ್ ದೆನ್ ಇರುತ್ತೆ, ಒಂದು ಗ್ರೇಟರ್ ದೆನ್ ಇರುತ್ತೆ, ಒಂದು ಈಕ್ವಲ್ ಇರುತ್ತೆ. ಒಂದು ಸ್ಮಾಲರ್ ನೋಡಿದ್ವಿ, ಒಂದು ಗ್ರೇಟರ್ ನೋಡಿದ್ವಿ, ಒಂದು ಈಕ್ವಲನ್ನು ನೋಡಿದ್ವಿ. ಓಕೆ, ಇದು ಅರ್ಥ ಆಯಿತು ಅನ್ಕೋತೀನಿ. ಮುಂದೆ ಬರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದು TET ಎಕ್ಸಾಮ್ಗೆ ಬಂದರೆ ಯಾವ ರೀತಿಯಾಗಿ ಇಂಪಾರ್ಟೆಂಟ್ಪ ಅಂದರೆ, ಈ ರೀತಿಯಾಗಿ ಪ್ರಶ್ನೆಯಲ್ಲಿ 4 ಏನು ಕೊಡ್ತಾರಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆಗಳನ್ನು ಕೊಡ್ತಾರೆ. ರೈಟ್ ಇನ್ ಆರೋಹಣ ಪದ್ಧತಿಯಲ್ಲಿ ಬರೆಯಿರಿ, ಅವರೋಹಣ ಪದ್ಧತಿಯಲ್ಲಿ ಬರೆಯಿರಿ
ಅಥವಾ ಕೊಟ್ಟಿರುವಂಥ ಭಿನ್ನರಾಶಿಯಲ್ಲಿ ಅತ್ಯಂತ ಚಿಕ್ಕ ಭಿನ್ನರಾಶಿ ಯಾವುದು? ಕೊಟ್ಟಿರುವಂಥ ಭಿನ್ನರಾಶಿಯಲ್ಲಿ ಅತ್ಯಂತ ದೊಡ್ಡ ಭಿನ್ನರಾಶಿ ಯಾವುದು? ಈ ರೀತಿಯಾಗಿ ಪ್ರಶ್ನೆಗಳನ್ನು TET ಎಕ್ಸಾಮ್ನಲ್ಲಿ ಸುಮಾರು ಸಾರಿ ಕೇಳಿದ್ದಾರೆ. ಆರೋಹಣ ಇನ್ಕ್ರೀಸಿಂಗ್ ಆರ್ಡರ್, ಡಿಕ್ರೀಸಿಂಗ್ ಆರ್ಡರ್, ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ತುಂಬ ಸರಿ ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು. ಸೊ ಯಾವ ರೀತಿಯಾಗಿ ನಾವು ಇನ್ಕ್ರೀಸಿಂಗ್ ಆರ್ಡರ್, ಡಿಕ್ರೀಸಿಂಗ್ ಆರ್ಡರ್ ನಂಬರ್ಸ್ಗಳನ್ನು ಕಂಡುಹಿಡಿಬೇಕು ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ದಯವಿಟ್ಟು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. TET ಮತ್ತು GPSTRಗೆ ವಿಷಯಕ್ಕೆ TET ಮತ್ತು GPSTR ಎಕ್ಸಾಮ್ಗೆ ಸಂಬಂಧಿಸಿದ ಮತ್ತು HSTR ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಮ್ಯಾಥ್ಸ್ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಚಾಪ್ಟರ್ನ ಕೂಡ ಆಲ್ಮೋಸ್ಟ್ ಕವರ್ ಮಾಡ್ತೀವಿ. ಗಣಿತ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಮಟೀರಿಯಲ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ನೀವೇನು ಮಾಡ್ಕೋಬೇಕು, ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟು ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದು ಏನಾದರೂ GPSTR ಎಕ್ಸಾಮ್ಗೆ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಕೇಳಿದರೆ ಎಷ್ಟು ಅಂಕಕ್ಕೆ ಬರುತ್ತೆ? 4 ಅಂಕಕ್ಕೆ ಬರುತ್ತೆ. ಓಕೆ, ಇನ್ನೂವರೆಗೂ ಕೂಡ 4 ಮಾರ್ಕಿಗೆ ಮ್ಯಾಥ್ಸಲ್ಲಿ 2022ರಲ್ಲಿ 4 ಅಂಕದ ಪ್ರಶ್ನೆ ಮ್ಯಾಥ್ಸಲ್ಲಿ ಕೇಳಿಲ್ಲ. ಒಂದು ಫಿಸಿಕ್ಸು, ಒಂದು ಮ್ಯಾಥ್ಸು, ಒಂದು ಕೆಮಿಸ್ಟ್ರಿಯನ್ನು ಕೇಳಿದ್ದು ನಾವು ನೋಡಿದ್ದೀವಿ ಲಾಸ್ಟ್ GPSTRಲ್ಲಿ. ಸೊ ಮ್ಯಾಥ್ಸ್ ಏನಾದರೂ ಕೇಳಿದರೆ ಈ ರೀತಿಯಾಗಿ 4 ಮಾರ್ಕಿಗೆ ಅಂತಂದಾಗ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಓಕೆ, ನಾನೀಗ ಒಂದು ಎಕ್ಸಾಂಪಲನ್ನು ತಿಳಿಸ್ತೀನಿ. ಸೊ ಏನಿದೆ ಅಂದರೆ, ನಾವು ಈಗ ಕೊಟ್ಟಿರುವಂಥ ಭಾಗಲಬ್ಧ ಸಂಖ್ಯೆಗಳನ್ನು ಅಸೆಂಡಿಂಗ್ ಆರ್ಡರಲ್ಲಿ ಬರಿಬೇಕು. ಅಂದರೆ ಏರಿಕೆ ಕ್ರಮದಲ್ಲಿ, ಅಂದರೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರಿಬೇಕು. ಯಾವ ರೀತಿಯಾಗಿ ಅಂತ ನೋಡೋದಾದರೆ, ಮೊದಲಿಗೆ ನಾವೀಗ ಏನು ಮಾಡ್ಕೋಬೇಕಪ್ಪ ಅಂದರೆ, ಈಗ ಹಿಂದಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ರಿ, ಎಲ್ಲವನ್ನು ಕೂಡ ನಾವು ಸಮಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಕೋಬೇಕು. ಎಲ್ಲವನ್ನು ಸಮಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸಮಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಕೊಂಡು ಆದಮೇಲೆ ಅವುಗಳನ್ನು ನಾವು ಕಂಪ್ಯಾರಿಸನ್ ಮಾಡ್ಬೋದು. ಯಾವುದಕ್ಕಿಂತ ಯಾವ್ದು ದೊಡ್ಡದಿದೆ, ಯಾವ್ದು ಚಿಕ್ಕದಿದೆ ಅಂತ ಕಂಪ್ಯಾರಿಸನ್ ಮಾಡ್ಬೋದು. ಸೊ ಇವಾಗ ಮೊದಲೇದಾಗಿ ನಾನೇನು ಮಾಡ್ತೀನಪ್ಪ ಅಂದರೆ 2/9 ಕನ್ಸಿಡರ್ ಮಾಡ್ತೀನಿ. 2/9 ಅಂದಾಗ 2/9 ಅಂತಂದಾಗ ಇಲ್ಲಿ 9 ಟೇಬಲಲ್ಲಿ 18 ಇದೆ, 2 ಟೇಬಲಲ್ಲಿ ಕೂಡ 18 ಇದೆ, 3 ಟೇಬಲಲ್ಲಿ ಕೂಡ 18 ಇದೆ. ಹಾಗಾಗಿ ನಾನು ಡಿನಾಮಿನೇಟರ್ 18 ಬರುವ ಹಾಗೆ ನಾನು ಅರೇಂಜ್ ಮಾಡ್ಕೋತೀನಿ. ಅಂದರೆ ಎಲ್ಲ ಟೇಬಲ್ಸ್ಗಳನ್ನು ನೋಡಿ, 9 ಟೇಬಲ್ ನೋಡಿ, 2 ಟೇಬಲ್ ನೋಡಿ, 3 ಟೇಬಲ್ ನೋಡಿ, ಎಲ್ಲ 3 ಟೇಬಲಲ್ಲಿ ಕಾಮನ್ ಆಗಿರುವಂಥ ನಂಬರ್ ಯಾವುದಿದೆ ಅಂತ ಚೆಕ್ ಮಾಡ್ಕೋಬೇಕು. ಸೊ ನನಗೆ ಮೇಲ್ನೋಟಕ್ಕೆ ಕಾಣಿಸಿದಾಗ 18 ಸಾಮಾನ್ಯವಾಗಿರುವಂಥದ್ದು ಕಾಣಿಸ್ತಾ ಇದೆ. ಹಾಗಾಗಿ ಇಂಟು 2 ಮಾಡ್ತೀನಿ. ಇಲ್ಲಿಯೂ ಕೂಡ ಇಂಟು 2 ಮಾಡ್ತೀನಿ. 2 2s 4, 9 2s 18. ಇದು ಒಂದು ಸಿಕ್ತು. ಎರಡನೇದು -1/2 ಇದೆ. ಈ 2 ಟೇಬಲಲ್ಲೂ ಕೂಡ 18 ಇರುವಂಥದ್ದು. ಹಾಗಾಗಿ 2 9s 18 ಇಂಟು 9 -9/18 ಅಂತಾಯಿತು. ಇದು ಕೂಡ ಡಿನಾಮಿನೇಟರ್ ಸೇಮ್ ಬರ್ತಾಯಿದೆ. ನಂತರ ಮೂರನೇ ಫ್ರ್ಯಾಕ್ಷನ್ ತಗೋತೀನಿ. 13/63 ಅಂತ ಇದೆ. 13/63 ಅಂತಂದಾಗ ಇದು 2 ಡಿಜಿಟ್ ನಂಬರ್ ಇದೆ. 2 ಡಿಜಿಟ್ ನಂಬರ್ ಇದ್ದಾಗ ನಾವು ಯಾವುದೇ ಒಂದು ನಂಬರಿಂದ ಮಲ್ಟಿಪ್ಲಿಕೇಶನ್ ಮಾಡಿದರೆ ತುಂಬ ದೊಡ್ಡ ಸಂಖ್ಯೆ ಬರುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಪ್ಪ ಅಂದರೆ, ಯಾವುದಾದ್ರೂ ನಂಬರಿಂದ ಡಿವೈಡ್ ಆದರೆ 18 ಏನಾದರೂ ಸಿಗುತ್ತಾ ಅಂಥೇಳಿ ನಾನು ಟೆಸ್ಟ್ ಮಾಡಿ ನೋಡ್ತೀನಿ. ಸೊ ಇದು ಯಾವುದು ಫ್ರ್ಯಾಕ್ಷನ್ ನನಗೆ ತಿಳಿತಾ ಇಲ್ಲ. ಹಾಗಾಗಿ ನಾನು ಇದನ್ನು ಸ್ಕಿಪ್ ಮಾಡಿ ಮುಂದಿನದನ್ನು ನೋಡ್ತೀನಿ. ಅಟ್ಲೀಸ್ಟ್ ಈ 3 ನಂಬರಲ್ಲಿ ಆದರೂ ಕಂಪ್ಯಾರಿಸನ್ ಸಿಗುತ್ತಾ ಅಂತ ನೋಡೋಣ. -2/3 ಇಲ್ಲಿ 3 6 18, 3 6 18 ಇಂಟು 6 ಅಂದರೆ -12/18. ಈಗ ನಮಗೆ ಸಿಕ್ಕಿರುವಂಥ ಫ್ರ್ಯಾಕ್ಷನ್ ಯಾವ್ಯಾವಿದ್ದಾವೆ ನೋಡ್ಕೊರಿ. 4/18 -9/18 -12/18. ಸೊ ಇವಾಗ ನೀವೇನು ಮಾಡ್ರಪ್ಪ ಅಂದರೆ, ಈ 3 ನಂಬರಲ್ಲಿ ನಾವೀಗೇನು ಮಾಡಬೇಕಪ್ಪ ಅಂದರೆ, ಏನು ಮಾಡಬೇಕು, ಅಸೆಂಡಿಂಗ್ ಆರ್ಡ್ರಲ್ಲಿ ಬರೀಬೇಕು. ಅಸೆಂಡಿಂಗ್ ಆರ್ಡ್ರಲ್ಲಿ ಮೊದಲಿಗೆ ಚಿಕ್ಕ ನಂಬರ್ ಬರೀಬೇಕು.
ಆಮೇಲೆ ದೊಡ್ಡ ನಂಬರ್ ಬರಬೇಕು, ಆಮೇಲೆ ದೊಡ್ಡ ನಂಬರ್ ಬರಬೇಕು. ಸೊ ಆವಾಗಲೇ ಹೇಳಿದೆ ನಿಮಗೆ, ಮೈನಸಲ್ಲಿದ್ದಾಗ ಯಾವುದು ದೊಡ್ಡ ಸಂಖ್ಯೆ ಇರುತ್ತೆ ಅದೇ ಅತ್ಯಂತ ಚಿಕ್ಕ ಸಂಖ್ಯೆ ಆಗಿರುತ್ತೆ. ಅಂದರೆ -12/18 ಈಸ್ ಲೆಸ್ ದೆನ್ -9/18 ಈಸ್ ಲೆಸ್ ದೆನ್ 4/18. ಉಳಿದಿರೋದೇನಪ್ಪ ಅಂದರೆ 13/63 ಇರುತ್ತೆ. ಅದನ್ನು ಲಾಸ್ಟಿಗೆ ಹಾಕ್ಬಿಡಿ. 13/63. ಈ ರೀತಿಯಾಗಿ ಅಸೆಂಡಿಂಗ್ ಆರ್ಡರಲ್ಲಿ ನಾವು ಈ ರೀತಿಯಾದ ಫ್ರ್ಯಾಕ್ಷನ್ಗಳನ್ನು ಬರೀಬಹುದು. ಓಕೆ ಫ್ರೆಂಡ್ಸ್, ಇದು ಭಿನ್ನರಾಶಿಗಳನ್ನು ಯಾವ ರೀತಿಯಾಗಿ ನಂಬರ್ ಲೈನ್ ಮೇಲೆ ತೋರಿಸ್ಬೇಕು, ಭಿನ್ನರಾಶಿಗಳ ಹೋಲಿಕೆಯನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು, ಅಸೆಂಡಿಂಗ್ ಆರ್ಡ್ರಲ್ಲಿ ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ನಾವು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಒಂದು ಕ್ಲಾಸ್ನಲ್ಲಿ ಇನ್ನೊಂದು ವಿಶೇಷ ತರಗತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.